ಶೇಂಗಾ ಚಿಕ್ಕಿಯನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೇನೆ ನನ್ನ ಫೇಸ್ಬುಕ್ ಪೇಜನ್ನ ಕೂಡ ಫಾಲೋ ಮಾಡಿ. ನಾರ್ಮಲ್ ಆಗಿ ನಾವು ಸುಲಭದಲ್ಲಿ ಮನೇಲೆ ಮಾಡಬಹುದಾದಂತಹ ಒಂದು ತಿಂಡಿ ಅಲ್ವಾ ಇದು. ಶೇಂಗಾ ಮತ್ತೆ ಬೆಲ್ಲ 2 ಇಂಗ್ರೀಡಿಯೆಂಟ್ಸ್ ಇದ್ರೆ ಕೂಡ ಸಾಕಾಗುತ್ತೆ, ನಾವು ಆರಾಮ್ಸೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ನೆಲಗಡಲೆ ಹಾಗೇನೆ ಬೆಲ್ಲ ಎರಡರಲ್ಲೂ ಕೂಡ ಅಯನ್ ಕಂಟೆಂಟ್ ನಮಗೆ ಹೇರಳವಾಗಿ ಸಿಗುತ್ತೆ, ಕಬ್ಬಿಣಾಂಶ ಇರುತ್ತೆ. ಇದರಿಂದಾಗಿ ಯಾರು ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅನಿಮಿಯಾದಿಂದ ಬಳಲ್ತಾ ಇರ್ತಾರೆ ಅಂಥವರಿಗೆ ತುಂಬಾನೇ ಒಳ್ಳೆಯದು. ರಕ್ತದ ಕೊರತೆ ಯಾವತ್ತಿಗೂ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ಹಾಗೇನೆ ನಮ್ಮ ರಕ್ತ ಶುದ್ಧಿಗೆ ಕೂಡ ತುಂಬಾನೇ ಒಂದು ಬೆಸ್ಟ್ ತಿಂಡಿ ಅಂತ ಹೇಳಬಹುದು ಇದು. ಅದೇ ರೀತಿಯಲ್ಲಿ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ನ ಕೂಡ ಹೊರಗೆ ಹಾಕುತ್ತೆ. ಇದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಪ್ರತಿದಿನ ಒಂದು ತಿಂದ್ರೆ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ತುಂಬಾನೇ ಹೆಲ್ದಿಯಾಗಿ ಕೂಡ ಇರಬಹುದು. ಇದರ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು. ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಎಲ್ಲ ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ನಾವು ಈ ಶೇಂಗಾ ಚಿಕ್ಕಿಯನ್ನು ತಿನ್ನೋದು ತುಂಬಾನೇ ಒಳ್ಳೆಯದು. ಎಸ್ಪೆಷಲಿ ಚಿಕ್ಕ ಮಕ್ಕಳ ಬೆಳವಣಿಗೆಗಂತೂ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು. ಮಕ್ಕಳ ಬೆಳೆಯುವ ಏಜ್ ಅಲ್ಲಿ ನಾವು ಪ್ರತಿದಿನ ಯಾವುದೋ ಜಂಕ್ ಫುಡ್ ಅಥವಾ ಯಾವುದೋ ಹೊರಗಡೆಯ ತಿಂಡಿ ಕೊಡುವ ಬದಲಾಗಿ ಈ ಕಡಲೆ ಮಿಠಾಯಿನ ಕೊಡೋದ್ರಿಂದ ಇದರಲ್ಲಿ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಇರುತ್ತೆ, ಹಾಗೆಯೇ ಖನಿಜಾಂಶಗಳೆಲ್ಲ ಕೂಡ ಇರುತ್ತೆ. ಇವೆಲ್ಲವೂ ಕೂಡ ಮಕ್ಕಳ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾಗಿರುವಂಥವುಗಳು. ಸೊ ಹಾಗಾಗಿ ನಾವು ಮಕ್ಕಳ ಬೆಳವಣಿಗೆಯ ಏಜ್ ಅಲ್ಲಿ ಇದನ್ನ ಕೊಡೋದ್ರಿಂದ ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇನ್ನು ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಚರ್ಮ ಆರೋಗ್ಯವಂತವಾಗಿ ಇರೋದಕ್ಕೆ ಹಾಗೇನೆ ಚರ್ಮದಲ್ಲಿ ಗ್ಲೋ ಬರೋದಕ್ಕೆ ಎಲ್ಲ ಕೂಡ ಈ ಬೆಲ್ಲ ಮತ್ತೆ ಶೇಂಗಾದ ಕಾಂಬಿನೇಷನ್ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೆಯೇ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಈ ನೆಲಗಡಲೆಯಲ್ಲಿ ಇರೋದು ತುಂಬಾ ಒಳ್ಳೆಯ ಕೊಬ್ಬು, ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಕೊಬ್ಬು. ಹಾಗಾಗಿ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು. ಇನ್ನು ಚಳಿಗಾಲದಲ್ಲಿ ನಾರ್ಮಲಿ ಶೇಂಗಾ ಸೀಸನ್ ಅಂತಾನೆ ಹೇಳ್ಬಹುದಲ್ವಾ, ಈ ಕಡಲೆಕಾಯಿ ಸೀಸನ್ ಅಂತಾನೆ ಹೇಳಬಹುದು. ಕಡಲೆಕಾಯಿ ಸೀಸನ್ ಅಲ್ಲಿ ನಾವು ಯಾಕೆ ಈ ಶೇಂಗಾ ಚಿಕ್ಕಿಯನ್ನ ಬಳಸಬೇಕು ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ನಮ್ಮ ದೇಹವನ್ನ ಬೆಚ್ಚಗಿಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಈ ಶೇಂಗಾನ ಹಾಗೆ ಬೇಕಂದ್ರೂ ಬಳಸಬಹುದು, ಇಲ್ಲ ಆದ್ರೆ ನಾವು ಬೆಲ್ಲದ ಜೊತೆಯಲ್ಲಿ ಅಂದ್ರೆ ಈ ತರ ಶೇಂಗಾ ಚಿಕ್ಕಿ ಮಾಡಿ ಬಳಸೋದ್ರಿಂದ ದೇಹವನ್ನ ಬೆಚ್ಚಗೆ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಹಾಗೇನೆ ಗರ್ಭಿಣಿ ಸ್ತ್ರೀಯರಿಗೆ ಕೂಡ ತುಂಬಾನೇ ಒಳ್ಳೆಯದು ಇದು ಅಂತಾನೆ ಹೇಳ್ಬೋದು, ಅವರ ಆರೋಗ್ಯದ ದೃಷ್ಟಿಯಿಂದ. ಹಾಗೇನೆ ಅವರ ಹೊಟ್ಟೆಯಲ್ಲಿರುವಂತಹ ಮಗುವಿನ ಬೆಳವಣಿಗೆಗೆ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ, ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ಶೇಂಗಾ ಚಿಕ್ಕಿ ಅಥವಾ ಕಡಲೆ ಮಿಠಾಯಿ ನಮ್ಮ ಆರೋಗ್ಯಕ್ಕೆ ಯಾವ್ಯಾವ ರೀತಿಯಲ್ಲೆಲ್ಲ ಸಹಾಯ ಆಗುತ್ತೆ ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆಯೇ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.